ನಮಸ್ಕಾರ ಸರ್. ನಮಸ್ಕಾರ. ಇದೆ ನರೇಶ್, ಆರಾಮಿದ್ಯಪ್ಪ? ಆರಾಮ್ ಸರ್. ಏನು ನಿಮ್ಮ ಮೆಣಸಿನ್ಕಾಯಿ ಈಗ ಅರ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ? ಸ್ಟಾರ್ಟ್ ಮಾಡಿರಿ ಸರ್. ಎಷ್ಟು ದಿವಸ ಆಯ್ತು ಈಗ ಸ್ಟಾರ್ಟ್? 3 ದಿನ ಆಯ್ತು ಸರ್ ಸ್ಟಾರ್ಟ್ ಮಾಡಿ. 3 ದಿವಸ ಆಯ್ತಾ? 3 ದಿನ ಆಯ್ತು. ಹೆಂಗದ, ಏನು ಕತೆ? ಚಲೋ ಸರ್, ಮೆಣಸಿನಕಾಯಿ ಭಾಳಷ್ಟು ಇಳುವರಿ ಚಲೋ ಬಂದ ಸರ್. ಓಕೆ. 3 ದಿನ ಆಗಿದೆ ಸರ್ ಸ್ಟಾರ್ಟ್ ಆಗಿ. ಇನ್ನೂ ಮುಂಬು ಹೊಂಟಿಲ್ಲ ಸರ್. ನಿಮ್ಮ 3 ದಿನ ಆದ್ರೂ ಅಷ್ಟು ಕಾಯಿ ಬಿದ್ದಾವ ಸರ್. ಭಾಳಷ್ಟು ಕಾಯಿ ಜಗ್ಗೆ ಹಿಡ್ದವ ಸರ್. ಕಾಯಿ 3 ಸಾರು ಒಂದು ಮುಂಬು ಹೋಗಿಲ್ಲ ಸರ್. ಓಕೆ. ಆಮೇಲೆ ಈಗ ನೀನೇನು ಇದನ್ನ DLS ಉಪಯೋಗ ಮಾಡಿದೆ, ಮಾಡಿದ ಮೇಲಿಂದ ನಿನಗೆ ಪ್ರತಿ ಸ್ಪ್ರೇದಾಗ ಯಾವ ಥರ ಕಾಣಿಸಕತ್ತಿತ್ತು? ಅದನ್ನೇನು ಸ್ಪ್ರೇ ಮಾಡಿದಂಗೆಲ್ಲ ಚೆನ್ನಾಗಿ ಬಂದ ಸರ್. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬಂದ ಸರ್. ಗಿಡ ಏನು ಮುದುರಿಲ್ಲ, ರೋಗ ಇಲ್ಲ, ವೈರಸ್ ಏನಿಲ್ಲ ಸರ್. ವೈರಸ್ ಅಂತ ಏನೂ ಇಲ್ಲ. ಹೌದಾ? ಚೆನ್ನಾಗಿ ಬಂದಿದೆ ಸರ್. ಪ್ರತಿ ಸ್ಪ್ರೇದಾಗೂ ಒಂದು ಬದಲಾವಣೆ ಹಾಕಂತ ಬರ್ತದೆ ಸರ್. ಓಕೆ. ಹೊಡೆದಂಗೆಲ್ಲ ಚೇಂಜ್ ಆಗ್ತಾ ಇದೆ ಸರ್. ಹೌದಾ? ಕಾಯಿ ಸೈಜುನು ಅವೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಸೈಜ್ ಚೆನ್ನಾಗಿ ಬಂದಿದೆ. ಇದನ್ನ ನೀವು ಮಾಡಿದ್ಮೇಲೆ ನಿನಗೆ ಏನು ಅನಿಸ್ತಾ ಇದೆ? ನಮಗೇನು ಭಾಳ ಇದು ಮುಂದೆ ಮತ್ತೆ ಯೂಸ್ ಮಾಡ್ದಂಗ ನಮಗೆ ಮನಸ್ಸಿಗೆ ಆಗಿದೆ ಸರ್. ಇದನ್ನೇ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್. ನಮಗಾಯ್ತು ಬೆಳೆ ಚೆನ್ನಾಗಿ ಬಂದಿದೆ, ಮತ್ತೆ ಮುಂದೆ ಕೂಡ ಇದನ್ನೇ ಬಳಸ್ಬೇಕಂತೇಳಿ ನಮ್ಗೆ ಮನಸ್ಸು. ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲೆಲ್ಲ ಮೆಣಸಿನ್ಕಾಯಿ ಬಹಳಷ್ಟು ರೈತರು ಬೆಳಿತಾರೆ. ಖರ್ಚು ನೋಡಿ ವಿಪರೀತ ಮಾಡ್ತಾರೆ ಸರ್. ಎಕರೆಗೆ ಸರಿಸುಮಾರು ಬೇರೆದವರೆಲ್ಲ ಎಷ್ಟು ಮಾಡ್ಬೋದು ಒಂದು ಎಕರೆಗೆ? ಬೇರೆದವರೆಲ್ಲ ಒಂದು ಎಕರೆಗೆ ಒಂದು ಸುಮಾರು 80 ತನಕ ಮಾಡ್ಯಾರ. 80,000 80 ಆರಾಮ್ ಮಾಡಿ. ಹೌದು. ನೀನು ಒಂದು ಎಕರೆ ಬೇರೆದವರಲ್ಲಿ 80 ಮಾಡಿ. ಈಗ ನೀನು 3 ಎಕರೆಗೆ DLS ಇಂದ ಎಷ್ಟು ಖರ್ಚಾಗಿದೆ? ನನಗೆ 3.5 ಎಕರೆಗೆ 85-90 ಸಾವಿರ ಆಗಿದೆ ಸರ್. 90 ಸಾವಿರ 3.5 ಎಕರೆಗೆ ಯೂಸ್ ಮಾಡಿ. ನಿಜವಾಗೂ ರೈತನ ಬೆಳವಣಿಗೆ ಅಂದ್ರೇನೆ ಇದು. ಯಾಕಂದ್ರೆ ವಿಪರೀತ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬರಲಿಲ್ಲ, ಮತ್ತು ಬೆಳೆ ಬಂದರೂ ಕೂಡ ಧಾರಣೆ ಸಿಗಲಿಲ್ಲ ಅಂದ್ರೆ ರೈತ ಎಂದು ಬದುಕ್ತಾನೆ? ಹೌದಲ್ಲ? ಈಗ ನೋಡ್ರಪ್ಪ, ನಾವೆಲ್ಲರೂ ಏನು ವಿಚಾರ ಮಾಡ್ಬೇಕಂದ್ರೆ ಈ ರೀತಿಯ ಕೃಷಿಯನ್ನ ಮಾಡೋದು ಕಲಿಬೇಕು. ಧನ್ವಂತರಿ ಲೋಕಸಿರಿ ಇದರ ಉದ್ದೇಶ ರೈತನನ್ನ ಬೆಳವಣಿಗೆ ಮಾಡೋದು. ರೈತನಿಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತದೆಂಬುದು ನಮ್ಮ ಧನ್ವಂತರಿ ಲೋಕಸಿರಿಯ ಸರ್ ಅವರ ಉದ್ದೇಶ ಏನಂದ್ರೆ ನಾವು ಬೆಳೆಯುವುದಷ್ಟೆಲ್ಲ ರೈತನನ್ನ ಬೆಳೆಸ್ಬೇಕನ್ನೋದಕ್ಕೆ ಅದು ಜ್ವಲಂತ ಸಾಕ್ಷಿ ನೀನೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಜವಾಗಲೂ ಏನಪ್ಪ ಅಂದ್ರೆ ರೈತರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಲೆಕ್ಕನೇ ಇಲ್ಲ. ಎಷ್ಟೋ ಜನ 80,000, 90,000, ಲಕ್ಷ, 1.5 ಲಕ್ಷ ಖರ್ಚು ಮಾಡ್ತಾರೆ. ರೇಟು ಯಾರ ಕೈಗಿರೋದು? ಬಟ್ ಇವತ್ತಿನ ದಿವಸ ನೀನು ಕೇವಲ 1 ಎಕರೆ ಮಾಡೋ ಖರ್ಚನ್ನು 3 ಎಕರೆಗೆ ಮಾಡಿ ಅಧಿಕ ಫಲವನ್ನು ತೆಗಿತಾ ಇದ್ದಿ. ನೀವು ದೇವರು ಒಳ್ಳೇದು ಮಾಡಲಿ, ನಿನಗೆ ಇನ್ನೂ ಹೆಚ್ಚಿನ ಇಳುವರಿ ಬರಲಿ, ಮತ್ತು ಒಳ್ಳೆಯ ಧಾರಣೆ ಸಿಗಲಿ. ಆ ದೇವರಲ್ಲಿ ನಮ್ಮ ಆರಾಧ್ಯ ದೈವ ನಮ್ಮ ಅರೋಲಿ ಗ್ರಾಮದ ದೇವ ತುಲಿಗಮ್ಮ ದೇವರಿಗೆ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ